ಇವತ್ತಿನ ವಾಕ್ಯದ ಅರ್ಥವೇನೆಂದರೆ, ದೇವರು ನಿನ್ನ ಕೈ ಕೆಲಸವನ್ನು ಸಫಲ ಮಾಡುತ್ತಾನೆ. ಹಲ್ಲೆಲೂಯಾ. ದೇವರು ನಿನ್ನ ಕೈ ಕೆಲಸವನ್ನು ಸಫಲ ಮಾಡುತ್ತಾನೆ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ನಾವು ಮಾಡುವಂಥ ಎಲ್ಲ ಕಾರ್ಯಗಳು ಸಫಲತೆ ಹೊಂದಬೇಕು. ನಾನು ಮಾಡುವ ಎಲ್ಲ ಕಾರ್ಯಗಳು ಅದು ಒಂದು ಆಶೀರ್ವದಿಸಲ್ಪಡಬೇಕೆಂಬುದಾಗಿ ನಾವು ಬಯಸುತ್ತೇವೆ. ಹಲ್ಲೆಲೂಯಾ. ಆದರೆ ಅದು ಸಾಧಾರಣ ಕೆಲಸವಾಗಲಿ ಅಥವಾ ಒಳ್ಳೆ ಕೆಲಸವಾಗಲಿ, ಯಾವುದೇ ಕೆಲಸವನ್ನು ನೋಡ್ರಿ, ದೇವರು ಆದಿಯಲ್ಲಿ ಆದಾಮನನ್ನು ಉಂಟು ಮಾಡುವಾಗ ಅಲ್ಲಿ ಒಂದು ಕಾರ್ಯವನ್ನು ಮಾಡ್ತಾನೆ. ಯೇಸು ಕ್ರಿಸ್ತನು ಆದಾಮನನ್ನು ಮಣ್ಣಿನಿಂದ ತೆಗೆದು ಆತನು ಮನುಷ್ಯ ರೂಪವಾಗಿ ಉಂಟು ಮಾಡಿ ಅದರ ಮೂಗಿಗೆ ತನ್ನ ಜೀವ ಶ್ವಾಸವನ್ನು ಊದುತ್ತಾನೆ. ಹಲ್ಲೆಲೂಯಾ. ಆತನು ಮಾಡಿದ ಕೈ ಕೆಲಸದಲ್ಲಿ ಒಂದು ಸಫಲತೆ ಕಂಡಿತು. ಹಲ್ಲೆಲೂಯಾ. ಹೇಗೆಂದರೆ ಆ ಮನುಷ್ಯನು ಬದುಕುವ ಪ್ರಾಣಿಯಾದನು. ಹಲ್ಲೆಲೂಯಾ. ಅದೇ ರೀತಿ ಅವಳನ್ನು ಮಾಡ್ತಾರೆ. ಅವಳನ್ನು ಮಾಡುವಾಗ ಅದೇ ರೀತಿ ಆ ಪುರುಷನ ಪಕ್ಕೆ ಎಲುಬನ್ನು ತೆಗೆದು ಒಂದು ಸ್ತ್ರೀಯನ್ನು ರೂಪದಲ್ಲಿ, ಸ್ತ್ರೀಯನ್ನು ಮಣ್ಣಿನಿಂದ ರೂಪ ಮಾಡಿ ಮನುಷ್ಯನನ್ನು ಉಂಟು ಮಾಡಿ ಅದರಲ್ಲೂ ತನ್ನ ಶ್ವಾಸವನ್ನು ಊದ್ತಾನೆ. ಹಲ್ಲೆಲೂಯಾ. ಹಾಗಾದರೆ ಈ ರೀತಿ ದೇವರು ನಿನ್ನ ಕೈ ಕೆಲಸವನ್ನು ನಮ್ಮ ದೇವರು ಸಫಲ ಮಾಡಬೇಕು. ನೋಡ್ರಿ, ದೇವರ ಆದಿಯಲ್ಲೇ ಆತನ ಕೈ ಕೆಲಸ ಮೊದಲು ಆತನ ತೋರಿಸ್ಕೊಟ್ರು. ನಾನು ಮಾಡಿದ ಕಾರ್ಯದಲ್ಲಿ ಸಫಲತೆ ಉಂಟಾಯಿತು. ನಾನು ಮಾಡಿದ ಕಾರ್ಯದಲ್ಲಿ ನೋಡ್ರಿ ಸಫಲತೆ ಆಯಿತು. ಅದೇ ರೀತಿಯಲ್ಲಿ ಲೋಕದಲ್ಲಿ ಬಿತ್ತಲ್ಪಟ್ಟ ಬೀಜಗಳು, ಎರಡನೇ ಕಾರ್ಯ, ಏನು ಬಿತ್ತುತ್ತೀರೋ ಅದನ್ನೇ ಕೊಯ್ತೀರಿ. ಹಲ್ಲೆಲೂಯಾ. ಒಳ್ಳೆಯದನ್ನು ಬಿತ್ತುತ್ತಾ ಹೋದರೆ ಅದರ ಸಫಲತೆ ಕಾಣ್ತಾ ಹೋಗ್ತೀರಿ. ಹಲ್ಲೆಲೂಯಾ. ಕೆಟ್ಟದು ಬಿತ್ತುತ್ತಾ ಹೋದರೆ ಅದರಲ್ಲಿ ಕಳೆಗಳು, ತೊಂದರೆಗಳು, ಸಮಸ್ಯೆಗಳು, ಹೋರಾಟಗಳು, ಅದರ ಕೈ ಕೆಲಸಗಳು ಕಾಣುತ್ತಾ ಹೋಗ್ತೀರಿ. ಹಲ್ಲೆಲೂಯಾ. ಅದಕ್ಕಾಗಿಯೇ ದೇವರ ವಾಕ್ಯದಲ್ಲಿ ಧರ್ಮೋಪದೇಶ ಕಾಂಡ 2ನೇ ಅಧ್ಯಾಯ 7ನೇ ವಾಕ್ಯ, ಅಲ್ಲಿ ಕೂಡ ಒಂದು ಕೈ ಕೆಲಸವನ್ನು ದೇವರು ಪ್ರಕಟಗೊಳಿಸುತ್ತಾನೆ. ಡ್ಯೂಟರೋನಮಿ ಚಾಪ್ಟರ್ 2:7, ನೀವು ಕೈ ಹಾಕಿದ ಎಲ್ಲ ಕೆಲಸಗಳಲ್ಲಿ ನಿಮ್ಮ ದೇವರಾದ ಯೆಹೋವನು ಸಫಲಪಡಿಸಿದ್ದಾನಲ್ಲ. ಹಲ್ಲೆಲೂಯಾ. ಈ ದೊಡ್ಡ ಅರಣ್ಯದಲ್ಲಿಯೂ ನೀವು ಸಂಚರಿಸಿರುತ್ತಿರುವಾಗ ಆತನು ನಿಮ್ಮನ್ನು ಪರಾಂಬರಿಸಿ ಬಂದನು. ಈ 40 ವರ್ಷಗಳು ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಂಗಡ ಇದ್ದದರಿಂದ ನಿಮಗೂ ಏನೂ ಕಡಿಮೆ ಆಗಲಿಲ್ಲ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ಅನೇಕ ಭಕ್ತರುಗಳು ದೇವರ ಮಾರ್ಗದಲ್ಲಿ ನಡೆದು ಬಂದರು. ಹಲ್ಲೆಲೂಯಾ. ವರ್ಷಗಟ್ಟಲೆ 120 ವರ್ಷ. ನಾವೀಗ ಇಲ್ಲಿ 120 ವರ್ಷ ಆದವರು ಯಾರೂ ಇಲ್ಲ. ಸತ್ಯವೇದದಲ್ಲಿ ಮೆತುಶೆಲಹ ಅಂತ 999 ವರ್ಷ ಆತನು ಬದುಕಿ ಸತ್ತನು. ಹಲ್ಲೆಲೂಯಾ. ಅತಿ ಹೆಚ್ಚಾಗಿ ಸತ್ಯವೇದದಲ್ಲಿ ಬದುಕಿದ ವ್ಯಕ್ತಿ ಅಂದರೆ ಮೆತುಶೆಲಹ. ಹಲ್ಲೆಲೂಯಾ. ಆತನು 999 ವರ್ಷ ಬದುಕಿ ಸತ್ತನು. ಹಲ್ಲೆಲೂಯಾ. ಆದರೆ ಆತನು ಕೂಡ ಆತನ ಕೈ ಕೆಲಸದಲ್ಲಿ ಸಫಲತೆ ಕಂಡನು. ಹಲ್ಲೆಲೂಯಾ. ನಾವು ನಮ್ಮ ಜೀವಿತದಲ್ಲಿ ನಮ್ಮ ಕೈ ಕೆಲಸದಲ್ಲಿ ಸಫಲತೆ ಕಾಣಬೇಕೆಂಬುದಾಗಿ 24 ಗಂಟೆಯಲ್ಲಿ 24.5 ಗಂಟೆ ಕೂಡ ಓಡಾಡ್ತಿರ್ತೀವಿ. ಹಲ್ಲೆಲೂಯಾ. ರಾತ್ರಿ ಹಗಲು ದುಡಿತಾನೆ ಇರ್ತೀರಿ. ಮನೆಯಲ್ಲೂ ದುಡಿತೀರಿ, ಕೆಲಸದ ಸ್ಥಳದಲ್ಲಿ ದುಡಿತೀರಿ. ಬಿಡುವಿರುವಾಗ ಇನ್ನು ಯಾವುದಾದ್ರೂ ಚಟುವಟಿಕೆಗಳನ್ನು ಮಾಡಿ ನೀವು ಸಫಲತೆ ಹೊಂದಬೇಕೆಂಬುದಾಗಿ ಬಯಸುತ್ತೀವಿ. ಹಲ್ಲೆಲೂಯಾ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಸಫಲತೆ ಬೇಕಾದರೆ ಮಾಡಿದ್ರಲ್ಲಿ ಎಲ್ಲ ಸಫಲತೆ ಸಿಕ್ಕುವುದಿಲ್ಲ. ಅನೇಕ ಸಾರಿ ಸೋಲುವಿಕೆ ಬರುತ್ತದೆ. ಡ್ರೈವಿಂಗ್ ಕಲಿತ ತಕ್ಷಣ ಗಾಡಿ ಓಡಿಸ್ತಾ ಹೋದರೆ ಏನಾಗ್ತದೆ, ಒಳ್ಳೆ ಟ್ರಾಫಿಕಲ್ಲಿ ಗಾಡಿ ಓಡಿಸ್ಲಿಕ್ಕೆ ಬಿಟ್ಟರೆ ಕೆಲವೊಮ್ಮೆ ಅಪಘಾತ ಸಂಭವಿಸ್ತದೆ. ಯಾಕಂದರೆ ಇನ್ನೂ ಅದರಲ್ಲಿ ಸಫಲತೆ ಹೊಂದಿಲ್ಲ ಮನುಷ್ಯ. ಇದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ನಾವು ಅನೇಕ ಸಾರಿ ದೇವರ ಕೆಲಸಗಳಲ್ಲಿ ಸಫಲಗೊಳ್ಳುತ್ತೀವಿ. ಹಲ್ಲೆಲೂಯಾ. ಆವಾಗ ನಾವು ನೆನೆಸ್ತೀವಿ, ಅಯ್ಯೋ ದೇವರು ನನ್ನೊಟ್ಟಿಗೆ ಇಲ್ಲದರಿಂದ ಹಿಂಗಾಯ್ತಪ್ಪ. ಹಲ್ಲೆಲೂಯಾ. ನಿಜವಾಗಲೂ ದೇವರು ನಮ್ಮೊಂದಿಗೆ ಇಲ್ಲದೇ ಇರುವುದರಿಂದ ಹಾಗಾಗಲಿಲ್ಲ. ಅನ್ಯರ ಜೀವಿತದಲ್ಲಿ ನಡೀತದೆ. ಕೆಲವೊಮ್ಮೆ ಅನ್ಯ ಜನರು ಅವರು ಇನ್ನು ಯೇಸುವನ್ನು ತಿಳ್ಕೊಂಡಿರಲ್ಲ. ಯೇಸುವಿನ ಬಗ್ಗೆ ನೀವು ಹೇಳ್ತೀರಿ, ಒಂದು ಮಾತು ಹೇಳ್ತೀರಿ, ನೋಡಮ್ಮ
ಯೇಸುವಿನ ನಂಬಿಕೆಯೋ, ಯೇಸುವಿನ ಮಾರ್ಗದಲ್ಲಿ ನಡೆದರೆ ದೇವರು ನಿನಗೆ ಈ ಕಾರ್ಯ ಮಾಡುತ್ತಾರೆ. ಹಲ್ಲೆಲೂಯ. ನಿನ್ನ ಜೀವಿತ ಸಫಲತೆ ಹೊಂದುತ್ತದೆ, ನಿನ್ನ ಜೀವಿತ ಪರಿಪೂರ್ಣವಾಗುತ್ತದೆ ಎಂಬುದಾಗಿ ಆ ಮನುಷ್ಯರಿಗೆ ನಾವು ಹೇಳ್ತೀವಿ. ಆದರೆ ಅವರು ಯಾವತ್ತೂ ಯೇಸುವಿನ ಬಗ್ಗೆ ಅವತ್ತಿಗೆ ಗೊತ್ತಿಲ್ಲ, ಹಿಂದೆ ಮುಂದೆ ಏನೋ ಗೊತ್ತಿಲ್ಲ. ಆದರೆ ಆ ಮನುಷ್ಯ ಹೇಳಿದರು ಅಂಥೇಳಿ ಅವರ ಮನಸ್ಸು ಹೃದಯದಲ್ಲಿ ವಿಶ್ವಾಸ. ಹಲ್ಲೆಲೂಯ. ಆ ವಿಶ್ವಾಸ ಬಂದ ಕೂಡಲೇ ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿರಿ. ಹಲ್ಲೆಲೂಯ. ನಾವು ಏನು ನಂಬುತ್ತೀವೋ ಅದರ ಮಹಿಮೆಯನ್ನು ಕಾಣ್ತೀವಿ, ಏನು ಕೆಲಸವನ್ನು ಮಾಡ್ತೀವೋ ಅದರ ಸಫಲತೆಯನ್ನು ಕಾಣ್ತೀವಿ. ಹಲ್ಲೆಲೂಯ. ಏನು ಬಿತ್ತುತ್ತೀವೋ ಅದನ್ನು ಕೊಯ್ತೀವಿ. ಹಲ್ಲೆಲೂಯ. ಅನೇಕ ಸಾರಿ ನಮ್ಮ ಕೈ ಕೆಲಸಗಳು ಕೆಲವೊಮ್ಮೆ ನಾವು ಕಲಿಯುವಿಕೆಯಲ್ಲಿ 10 ವರ್ಷ 20 ವರ್ಷ 30 ವರ್ಷ ನಾವು ಕಲಿತೀವಿ. ಕಲಿತ ಮೇಲೆ ಏನು ಸಫಲತೆ ಸಿಕ್ಕಿಲ್ಲ ಅಂಥೇಳಿ ಅನೇಕರು ನಮ್ಮನ್ನು ದೂರುತ್ತಾರೆ. ಹೌದಲ್ವಾ? ಅಯ್ಯೋ, ಇಷ್ಟೆಲ್ಲ ಕಲ್ತಿದ್ಯಪ್ಪ, ಒಳ್ಳೆ ಕೆಲಸನೇ ಸಿಕ್ಕಿಲ್ಲ. ಏನು ನಿನ್ನ ಜೀವಿತ? ಯಾಕೆ ಈ ಪರಿಸ್ಥಿತಿ ಹೋಗ್ತಾ ಇದೆ? ಯಾಕೆ ನಿನ್ನ ಜೀವಿತದಲ್ಲಿ ಸಫಲತೆ ಕಂಡಿಲ್ಲ? ನಾವು ನೆನೆಸ್ತೀವಿ, ಅಯ್ಯೋ ದೇವರು ನನ್ನೊಟ್ಟಿಗೆ ಇಲ್ಲದೇ ಇರ್ಬೋದು. ಯಾಕಂದರೆ ನಾವು ಮಾಡುವ ಕೆಲಸದಲ್ಲಿ ಮೊದಲು ನಾವು ನಂಬಬೇಕು, ನಾವು ಆಶೀರ್ವದಿಸಲ್ಪಡ್ತೀವಿ, ನಾನು ಇದರಲ್ಲಿ ಕ್ರಮವಾಗಿ ಇದನ್ನು ಕೊಂಡೊಯ್ತೀನಿ, ನಾನು ಈ ಹಾದಿಯಲ್ಲಿ ನಡೆಯುತ್ತೀನಿ ಎಂಬ ನಂಬಿಕೆ ನಮಗೆ ಮೊದಲಿರಬೇಕು. ಹಲ್ಲೆಲೂಯ. ಬೇರೆಯವರಿಗೆ ಅಲ್ಲ. ವಾಹನದ ಮೇಲೆ ಕೂತ ಮೇಲೆ ಕರೆಕ್ಟಾಗಿ ಓಡಿಸ್ತೀನಿ, ಸರಿಯಾದ ಟ್ರ್ಯಾಕಲ್ಲಿ ಹೋಗ್ತೀನಿ, ಅಡ್ಡದಿಡ್ಡಿ ನಾನು ಹೋಗಲ್ಲ ಅಂಥೇಳಿ ನನಗೆ ನಂಬಿಕೆ ಇರಬೇಕು. ಹಲ್ಲೆಲೂಯ. ನಮಗೆ ನಂಬಿಕೆ ಇಲ್ಲದೆ ಇರುವುದರಿಂದ ಅನೇಕ ಕೆಲಸದಲ್ಲಿ ಅಸಫಲರಾಗ್ತೀವಿ. ಹಲ್ಲೆಲೂಯ. ಯಾರದೋ ಒತ್ತಾಯದ ಮೇರೆಗೋ ಯಾರದೋ ಸಪೋರ್ಟಿವಲ್ಲಿ ನಾವು ಓಡಿಸಿದರೆ ಬಿದ್ದೋಗ್ತೀವಿ. ಹೌದಾ ಅಲ್ವಾ? ಮುಂದೆ ಗಾಡಿ ಚೆನ್ನಾಗಿರ್ತದೆ, ಒಳ್ಳೆ ಗಾಡಿ, ಆದರೆ ಹಿಂದೆ ಕಟ್ಟಿರಲ್ಲ. ಕೆಲವು ಆಟೋದವರು ನೋಡಿದರೆ ಒಬ್ಬರಿಗೊಬ್ಬರು ಸಹಾಯ ಮಾಡ್ತಾರೆ. ಏನು ಗೊತ್ತಾ? ಬ್ಯಾಲೆನ್ಸ್ ಮಾಡಿಕೊಂಡು ಒಂದು ಕಾಲನ್ನು ಹೊರಗಿಟ್ಟು ಅವ್ರು ಯಾವತ್ತು ಬೇಕಾದ್ರೂ ಬೀಳ್ಬೋದು. ಅವ್ರು ನೆನೆಸ್ತೀವಿ, ಅವ್ರು ಈಚೆ ಹೋಗುವಾಗ ಕೆಲವೊಮ್ಮೆ ಟ್ರಾಫಿಕ್ ಈಚೆ ಬರ್ತದೆ, ಎಷ್ಟೋ ಸಲ ಅಪಘಾತ ಆಗೋದುಂಟು. ಆದರೆ ನಮ್ಮ ಕೆಲಸದಲ್ಲಿ ನಾವು ಸಫಲತೆ ಆಗಬೇಕಂತೇಳಿ ದೇವರು ಬಯಸುವನಾಗಿದ್ದಾನೆ. ಹಲ್ಲೆಲೂಯ. ರೋಮ 10ನೇ ಅಧ್ಯಾಯ 12ನೇ ವಾಕ್ಯ. ಈ ವಿಷಯದಲ್ಲಿ ಯೆಹೂದ್ಯನಿಗೂ ಗ್ರೀಕರಿಗೂ ಹೆಚ್ಚು ಕಡಿಮೆ ಏನೂ ಇಲ್ಲ. ಹಲ್ಲೆಲೂಯ. ಎಲ್ಲರಿಗೂ ಒಬ್ಬನೇ ಕರ್ತನು, ಆತನು ತನ್ನ ನಾಮವನ್ನು ಹೇಳುವವರಿಗೆ ಕೊಡುವವನಾಗಿದ್ದಾನೆ. ಹಲ್ಲೆಲೂಯ. ಪೌಲನು ರೋಮ ಸಭೆಗೆ ಹೇಳುತ್ತಾನೆ, ಆತನು ಎಲ್ಲ ಕಾರ್ಯಗಳು ಸಫಲತೆ ನಮಗೆ ಮಾತ್ರವಾ, ದೇವರ ಮಕ್ಕಳಿಗೆ ಅಥವಾ ದೇವರ ನಂಬಿದವರಿಗೆ ಮಾತ್ರ ಸಫಲತೆ ಆಗ್ತದೆ ಅಂತ ಹೇಳ್ತಾರಾ? ಹೊರಗಿನವರು ಆಶೀರ್ವದಿಸಲ್ಪಡ್ತಿದ್ದಾರೆ. ಹೌದಾ ಅಲ್ವಾ? ನಮಗಿಂತ ಎಷ್ಟೋ ಶ್ರೀಮಂತಿಕೆಯಲ್ಲಿ ಇದ್ದಾರೆ. ಆದರೆ ನೋಡ್ರಿ, ಅವರು ಏನಂದರೆ ಯೆಹೂದ್ಯರಿಗೂ ಗ್ರೀಕನಿಗೂ ಹೆಚ್ಚು ಕಡಿಮೆ ಏನೂ ಇಲ್ಲ. ದೇವರು ತಾರತಮ್ಯ ಮಾಡುವ ದೇವರಲ್ಲ, ಪಕ್ಷಪಾತ ಮಾಡುವ ದೇವರಲ್ಲ, ಏಕ ರೀತಿಯಲ್ಲಿ ನಮ್ಮನ್ನು ನೋಡಿಕೊಳ್ಳುವ ದೇವರು. ಹಲ್ಲೆಲೂಯ. ಆದರೆ ನೋಡಿಕೊಳ್ಳುವ ದೇವರು ಎಲ್ಲರಿಗೂ ಒಬ್ಬನೇ ಕರ್ತನು. ಹಲ್ಲೆಲೂಯ. ಅವರನ್ನು ನೋಡುವುದು ಒಬ್ಬರೇ ದೇವರು, ನಮ್ಮನ್ನು ನೋಡುವ ಆತನು ಒಬ್ಬರೇ ದೇವರು. ಆತನ ನಾಮವನ್ನು ಹೇಳಿಕೊಳ್ಳುವವರಿಗೆ ಜೀವಿತದಲ್ಲಿ ಅವರ ನಾಮವನ್ನು ಹೇಳಬೇಕು. ಕೂತ್ರು ನಿಂತರು ದೇವರು ಮಾಡಿದ ಉಪಕಾರವನ್ನು ನೆನೆಸಿಕೊಳ್ಳಬೇಕು. ಹಲ್ಲೆಲೂಯ. ಅಂಥವರಿಗೆ ಹೇರಳವಾಗಿ ಕೊಡ್ತಾ ಇರ್ತಾನೆ. ಹಲ್ಲೆಲೂಯ. ತಗೋಬಾ, ತೃಪ್ತಿಯಾಗಿ ಜೀವಿಸು ಅಂಥೇಳಿ. ಹಲ್ಲೆಲೂಯ. ನಾವು ನೆನೆಸ್ತೀವಿ, ದೇವರೇ ಯಾಕೆ ನನ್ನ ಜೀವಿತದಲ್ಲಿ ಕೆಲವೊಂದು ಸಾರಿ ಒಳ್ಳೆಯದಾಗ್ತದೆ, ಸಫಲತೆ ಆಗ್ತದೆ, ಕಷ್ಟ ಪ್ರಯಾಸಗಳು ಯಾಕೆ ಬರುತ್ತದೆ? ಹಲ್ಲೆಲೂಯ. ಕಷ್ಟ ಪ್ರಯಾಸಗಳು ನನ್ನ ಜೀವಿತದಲ್ಲಿ ಯಾಕೆ ಬರುತ್ತದೆ? ನಾನು ದೇವರನ್ನು ನಂಬಿಕೊಂಡದರಿಂದ ನನಗೆ ಕಷ್ಟ ಪ್ರಯಾಸ ಬಂತ? ಜ್ಞಾನೋಕ್ತಿ 10:22ನೇ ವಾಕ್ಯ. ಯೆಹೋವನು ಆಶೀರ್ವಾದ ದಾಯಕವು, ಅದು ವ್ಯಸನವನ್ನು ಸೇರಿಸದು. ಹಲ್ಲೆಲೂಯ. ದೇವರ ಕೈಕೆಲಸ, ಏನೇ ಕೈಕೆಲಸದಲ್ಲಿ ನಾವು ಸಫಲತೆ ಪಡುವಾಗ ಅದು ನಮ್ಮನ್ನು ದುಃಖಕ್ಕೆ ಒಳಪಡಿಸುವುದಿಲ್ಲ. ಅಸಫಲತೆ ಕೊಟ್ಟು ಅಥವಾ ಹೆಚ್ಚು ಕಡಿಮೆ ಆಗುವಾಗಲೂ, ಏರುಪೇರು ಆಗುವಾಗಲೂ ನಮ್ಮನ್ನು ದುಃಖಪಡಿಸಲ್ಲ, ನಮ್ಮ ಮನಸ್ಸನ್ನೇನು ತೃಪ್ತಿಪಡಿಸ್ತಾರೆ.
ಧೈರ್ಯವಾಗಿರು, ನಾನು ಕೊಡ್ತೀನಿ, ನಿನ್ನ ಪ್ರಯಾಸದಲ್ಲಿ ನಾನಿದ್ದೀನಿ. ಹಲ್ಲೆಲೂಯಾ. ಕೆಲವೊಮ್ಮೆ ನಮಗೆ ಏನೂ ಸಿಕ್ಕಿರುವುದಿಲ್ಲ, ಏನೂ ನಮ್ಮ ಜೀವಿತದಲ್ಲಿ ನಡೆದಿರುವುದಿಲ್ಲ, ಆದರೂ ನಾವು ಭಾಳ ಆರಾಮಿರ್ತೀವಿ. ಹಲ್ಲೆಲೂಯಾ. ಅದೇನೆಂದರೆ ದೇವರು ನಮ್ಮನ್ನು ಸಂಧಿಸುವನಾಗಿದ್ದಾನೆ. ಹಲ್ಲೆಲೂಯಾ. ಏದೇನು ತೋಟದಲ್ಲಿ ಯೇಸು ಕ್ರಿಸ್ತನು ಆದಾಮ ಅವಳನ್ನು ಸಂಧಿಸಲಿಕ್ಕೆ ಬರುವಾಗ ಆ ತಂಗಾಳಿಯಲ್ಲಿ ಆದಾಮನೇ ನೀನು ಎಲ್ಲಿರುತ್ತಿ, ಅವಳೇ ನೀನು ಎಲ್ಲಿರುತ್ತಿ ಎಂಬುದಾಗಿ ಕೇಳುವಾಗ ಆದಾಮನ ಅವಳು ತಂದೆಯ ಸ್ವರವನ್ನು, ಯೇಸು ಕ್ರಿಸ್ತನ ಸ್ವರವನ್ನು ಕೇಳಿ ಅಪ್ಪ ನಾನು ಇಲ್ಲಿದ್ದೀನಿ ಅಂತ ಹೇಳಿ ಓಡಿ ಬರ್ತಿದ್ರು. ಹಲ್ಲೆಲೂಯಾ. ಯಾವತ್ತೂ ಅದುವರೆಗೂ ದೇವರ ಸಫಲತೆಯನ್ನು ಅವರು ಕಾಣ್ತಾನೇ ಇದ್ದರು. ಅವರ ಬಳಿಗೆ ಓಡಿ ಬರಲಿಕ್ಕೆ ಧೈರ್ಯ ಇರ್ತದೆ. ಆದರೆ ನಾವು ಯಾವಾಗ ಟ್ರ್ಯಾಕ್ ತಪ್ತೀವೋ ನಮಗೇನು ಗೊತ್ತಾ, ಧೈರ್ಯ ಇಲ್ಲ ಮುಂದೆ ನಿಂತ್ಕೊಳ್ಳಿಕ್ಕೆ, ಸಫಲತೆ ಕಾಣಲಿಕ್ಕೆ ಧೈರ್ಯ ಇಲ್ಲ. ನಾವು ಪ್ರೇಯರ್ ಮಾಡ್ತೀವಿ, ಬೈಬಲ್ ಓದ್ತೀವಿ, ಗಂಟೆಗಟ್ಟಲೆ ಬೈಬಲ್ ಓದ್ತೀವಿ, ಗಂಟೆಗಟ್ಟಲೆ ದೇವರ ವಾಕ್ಯವನ್ನು ಪ್ರಾರ್ಥನೆ ಮೂಲಕ ನಾವು ಹೇಳ್ತೀವಿ. ಆದರೆ ನಮ್ಮ ಜೀವಿತದಲ್ಲಂತೂ ನಾವು ಇರುವಂಥ ಚಾವಣಿಯಿಂದ ಮೇಲೆ ಹೋದರೆ ನೋಡ್ಕೊಳ್ಳಿ, ದೇವರ ಆ ಸಮಯ ಬರುವ ತನಕ ಕರ್ತನಿಗೆ ವಿಧೇಯರಾಗು. ಹಲ್ಲೆಲೂಯಾ. ಕೈ ಕೆಲಸದಲ್ಲಿ ಸಫಲನಾಗಬೇಕಾದ್ರೆ ಆ ಕೆಲಸದಲ್ಲಿ ನಿರತನಾಗಿರು. ಹಲ್ಲೆಲೂಯಾ. ಒಂದು ಗದ್ದೆ ಇದೆ, ಅದು ಭಾಳ ಒರಟಾಗಿ ಇದೆ, ಆದರೆ ಅದನ್ನು ಅನೇಕ ಸಾರಿ ಒರಟಾಗಿದೆ ಅಂತೇಳಿ 4 ಗುಂಡಿ ಮಾಡಿ ಒಂದು ಬೀಜ ಹಾಕಿ ಬಂದರೆ ಬರ್ತದ ಅದು ಒಣಗಿ ಹೋಗ್ತದೆ. ಅದೇನು ಮಾಡ್ತದೆ, ಆ ಸಫಲತೆ ಕಾಣಲಿಕ್ಕೆ ಆಗಲ್ಲ. ಹಗಲು ರಾತ್ರಿ ಆ ರೈತ ಏನು ಮಾಡ್ತಾನಂದರೆ ಕೊರೆದು ಮಣ್ಣನ್ನು ಮೇಲೆ ಕೆಳಗೆ ಮಾಡಿ ಅದರ ಸಫಲತೆ ಕಾಣಬೇಕಂತೇಳಿ ಎಷ್ಟು ಫಲವತ್ತತೆ ಮಾಡಲಿಕ್ಕೆ ಆಗ್ತದೋ ಅಷ್ಟು ಪ್ರಯಾಸ ಪಡ್ತಾನೆ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ನಾವು ದೇವರ ವಾಕ್ಯದಲ್ಲಿ ಸಫಲತೆ ಕಾಣಬೇಕಾದ್ರೆ ನಾವೇನು ಮಾಡಬೇಕು, ಹಗಲು ರಾತ್ರಿ ಮೇಲಕ್ಕೊಳ್ಬೇಕು. ಅದರ ಪ್ರಕಾರ ನನ್ನನ್ನು ಕಮಿಟ್ಮೆಂಟ್, ಒಪ್ಪಂದ ಮಾಡಬೇಕು. ದೇವರಿಗೂ ನಿನಗೂ ಇರುವಂಥ ಸಂಬಂಧವನ್ನು ಸರಿಪಡಿಸಿಕೊಳ್ಬೇಕು. ಮಾಡಬಾರ್ದಂದ್ರೆ ಮಾಡಲೇಬಾರ್ದು. ದೇವರು ಮಾಡಲಿಕ್ಕೆ ಹೇಳಿದ್ರೆ ಮಾಡು. ಹಲ್ಲೆಲೂಯಾ. ಅದಕ್ಕಾಗಿ ಹೇಳ್ತೇನೆ, ಯೆಹೋವನ ಆಶೀರ್ವಾದವು ಭಾಗ್ಯದಾಯಕ. ಅಪ್ಪ ನೀನು ಕೊಡುವಂಥ ಎಲ್ಲ ಆಶೀರ್ವಾದ ನನಗೆ ಭಾಗ್ಯದಾಯಕ. ಆದರೆ ಆ ಆಶೀರ್ವಾದದಿಂದ ಒಂದು ದುಃಖ ಆಗಬಾರ್ದು. ಹಲ್ಲೆಲೂಯಾ. ವ್ಯಸನ ಬಂದರೆ, ನೋವು ಬಂದರೆ ಅದರಲ್ಲಿ ಹೇಳ್ತಿದೆ, ಆದಿಕಾಂಡ 24ನೇ ಅಧ್ಯಾಯ 34 ಮತ್ತು 35 ಯಾರಾದರೂ ಹೋದ್ರಿ, ಜೆನಿಸಸ್ ಚಾಪ್ಟರ್ 24:30. ಹಲ್ಲೆಲೂಯಾ. ಕೆಲವರು ನೋಡಿ ಹೇಳ್ತೀವಿ ನಾವು, ಅಯ್ಯೋ ದೇವರು ಅವನಿಗೆ ತುಂಬ ಹಣ ಕೊಟ್ಟರು, ಒಳ್ಳೆ ಮನೆ ಕೊಟ್ಟರು, ಮತ್ತು ಅವರಿಗೆ ಸ್ವಂತ ಮನೆ ಇದೆ, ಅವರಿಗೆಲ್ಲ ಇದೆ, ಮತ್ತೇನು ಖರ್ಚಿದೆ, ಅವನು ಶ್ರೀಮಂತನಾಗಿ ಹೋಗ್ತಾನೆ. ಹಲ್ಲೆಲೂಯಾ. ನಾವು ಹೇಳೋದು ಹಾಗೆ, ಅವನಿಗೆ ಅದಿದೆ, ಇದಿದೆ, ಆದರೆ ನಿನಗೆ ಏನಿದೆ ಅದೊಂದು ಪ್ರಶ್ನಾರ್ಥಕ್ಕೆ. ಅವರಿಗಿರುವುದನ್ನು ನೋಡಿ, ಅವರ ಮನೆಯಲ್ಲಿ ಕಾರು ಬಂತು, ಅವ್ರ ಮನೆಯಲ್ಲಿ TV ಬಂತು, ಅವರ ಮನೆಯಲ್ಲಿ ಸೋಫಾ ಬಂತು. ನಿನ್ನ ಮನೆಯಲ್ಲಿ ಏನು ಬಂದಿದೆ, ಅವರ ಮನೆಯಲ್ಲಿ ಅನೇಕ ಬರುತ್ತದೆ. ಅದನ್ನು ನೋಡ್ತಾ ನೀನು ಕೊರಗ್ತಾ ಇದ್ದರೆ ನಿನಗೆ ಬರತಕ್ಕ ಆಶೀರ್ವಾದ, ನಿನಗೆ ಬರತಕ್ಕ ಸಫಲತೆಯನ್ನು ನೀನು ಕಳ್ಕೊಳ್ತಿ. ಯಾರಿಗೇನೇ ಬರಲಿ, ಆದರೆ ನಿನಗೆ ದೇವರೇನು ಕೊಟ್ಟಿದ್ದಾನೆ ಅದರಲ್ಲಿ ತೃಪ್ತಿ ಹೊಂದುವಾಗ ಅದು ಆಶೀರ್ವಾದವು ಭಾಗ್ಯದಾಯಕ. ಹಲ್ಲೆಲೂಯಾ. ಅದಕ್ಕಾಗಿ ಕೀರ್ತನೆ 1:3ನೇ ವಾಕ್ಯ, ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದಾಗಿರುವನು, ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯವೆಲ್ಲ ಸಫಲವಾಗುವುದು. ಹಲ್ಲೆಲೂಯಾ. ನೀರಿನ ಕಾಲುವೆಗಳ ಬೆಳೆದ ಮರದಂತಿರುವನು. ನೀರಿನ ಕಾಲುವೆಗಳ ಬಳಿಯಲ್ಲಿ ಯಾರಾದರೂ ನೀವು ನಡ್ತೀರಾ? ಹೋಗಿ ನೀವು ನಟ್ಟರೆ ಆ ಮಣ್ಣು ಹೊಡೆತದಲ್ಲಿ ಎಲ್ಲ ಬಂದುಬಿಡ್ತದೆ, ತನ್ನಷ್ಟಕ್ಕೆ ಮೇಲೆ ಬರ್ತದೆ, ಅದಷ್ಟು ಸುಂದರವಾಗಿರುತ್ತದೆ. ಎಲ್ಲಾದರೂ ಕಾಲುವೆಗಳ ಬಳಿಯಲ್ಲಿ ಹೋಗಿ ನೋಡ್ರಿ, ನೀವು ನಟ್ಟರೆ ಆ ಮಣ್ಣು ಬುಡ ಸಮೇತ ನೀರೊತ್ತಿಗೆ ಕೊಚ್ಚಿ ಹೋಗ್ತದೆ. ನೀವು ನಟ್ಟು ನೋಡ್ರಿ. ಚಾಲೆಂಜ್ ಮಾಡ್ತೀವಿ, ಏನಾದರೂ ಈ ಕಾಲದ ಆಧುನಿಕ ಕಾಲದಲ್ಲಿ ಏನಾದರೂ ಫೌಂಡೇಶನ್ ತೆಗೆದು ಆ ರೀತಿ ಏನಾದರೂ ಮಾಡಿದರೆ ಆದರೂ ಸತ್ತೋಗ್ಬಿಡ್ತದೆ, ಕೊಳತೋಗ್ಬಿಡ್ತದೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ನೀರಿನ ಕಾಲುವೆಗಳ ಬಳಿಯಲ್ಲಿ
ಬೆಳೆದ ಮರದಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದೆ. ಅದಕ್ಕೆ ಯಾರು ಗೊಬ್ಬರ ಹಾಕೋದಿಲ್ಲ, ಅದಕ್ಕೆ ಯಾರು ಫಲವತ್ತತೆ ಏನು ಆಗ್ತಾ ಇಲ್ಲ. ಆದರೆ ನೀನು ಅದೇನೆಂದರೆ ಕರೆಕ್ಟಾಗಿ ಅದರ ದಾರಿಯಲ್ಲಿ ಇದೆ. ನಮಗೆ ಆಶೀರ್ವಾದ ಭಾಗ್ಯದಾಯಕವಾಗಬೇಕಾದ್ರೆ ಆ ಮಾರ್ಗದಲ್ಲಿ ಕರೆಕ್ಟಾಗಿರಬೇಕು. ದೇವರು ನಮ್ಮಿಂದ ಅಪೇಕ್ಷೆ ಪಡೋದು ಒಂದೇ, ಪರಿಶುದ್ಧವಾದ ಜೀವಿತ. ನಮ್ಮ ಕಾರ್ಯಗಳಲ್ಲಿ ಕೆಲಸದಲ್ಲಿ ಸಫಲವಾಗಬೇಕಾದ್ರೆ ನಮ್ಮ ಕೈ ಕೆಲಸವನ್ನು ದೇವರು ಆಶೀರ್ವದಿಸಬೇಕಾದ್ರೆ ಆ ಕೈ ಕೆಲಸದಲ್ಲಿ ನಿನ್ನ ಪೂರ್ಣ ಮನಸ್ಸು, ಪೂರ್ಣ ಹೃದಯ, ಪೂರ್ಣ ಬುದ್ಧಿ ಅದರಲ್ಲಿ ತಲೀನವಾಗಿರಬೇಕು. ಹಲ್ಲೆಲೂಯಾ. ಕಳೆದ ದಿವಸಗಳಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಒಂದು ಹೋಟೆಲಿಗೆ ಬಾಂಬನ್ನು ಇಟ್ಟರು. ಎಲ್ಲರಿಗೆ ಅದು ಭಾಳ ಪರಿಚಯವಾದ ವ್ಯಕ್ತಿ ಅಲ್ಲ, ಪರಿಚಯವಾದ ಒಂದು ಆ ಕಾರ್ಯ, ಇನ್ಸಿಡೆಂಟು ಎಲ್ಲರಿಗೂ ಭಾಳ ಚೆನ್ನಾಗಿ ಗೊತ್ತು. ಆ ವ್ಯಕ್ತಿ ನೋಡ್ರಿ, ಆತ ನಮ್ಮೊಟ್ಟಿಗೆ ಇದ್ದರು. ಆತ ನಮ್ಮೊಟ್ಟಿಗೆ ಎಲ್ಲ ಸ್ವಿಗ್ಗಿಯಲ್ಲಿ, ಜೊಮ್ಯಾಟೋದಲ್ಲಿ ಎಲ್ಲ ಕೆಲಸ ಮಾಡ್ತಿದ್ದ. ಆದರೆ ಆತನ ಕೈ ಕೆಲಸವನ್ನು, ಆ ಕೈ ಕೆಲಸ ಏನು ಮಾಡ್ತಿದ್ದ? ಆತ ಬಾಂಬ್ ತಯಾರಿಕೆ ಮಾಡ್ತಿದ್ದ. ಆತನ ಕೆಲಸ, ಹೊರಗಡೆ ಕೆಲಸ ಇಷ್ಟೇ, ಬೇರೆ ಬೇರೆ ಕೆಲಸ ಮಾಡಿದ. ಆತನ ಹಣ ಗಳಿಸುವುದಕ್ಕಾಗಿ ಬೇರೆ ಬೇರೆ ಕೆಲಸಗಳನ್ನು ಮಾಡಿದ್ದಾನೆ. ಆದರೆ ಆತನೇನು ಮಾಡಿದ? ಆತನ ಕೈ ಕೆಲಸ ಹಾಳು ಮಾಡುವಂಥ ಕೆಲಸ. ಅದರಲ್ಲಿ ನಾವು ನೆನೆಸ್ತೀವಿ, ಆ ಹಾಳು ಮಾಡಿದ್ರಲ್ಲಿ ಅವನು ನೆನೆಸ್ತಾನೆ, ನಾನು ಗೆದ್ದೆ. ಆದರೆ ಕಾನೂನು ಅವನನ್ನು ಹಿಡಿದರು. ಹಲ್ಲೆಲೂಯಾ. ಎಷ್ಟೇ ಮುಖವಾಡ, ಎಷ್ಟೇ ಮಾಸ್ಕ್ ಹಾಕೊಂಡು ಧರಿಸ್ಕೊಳ್ರಿ, ಆದರೆ ಆ ಮುಖವಾಡ ಕಳಿಸುವಂಥ ಒಬ್ಬ ದೇವರು, ಜೀವಂತ ದೇವರು ನಮ್ಮೊಂದಿಗಿದ್ದಾನೆ. ಹಲ್ಲೆಲೂಯಾ. ನಾವು ನೆನೆಸ್ಬೋದು, ಮುಖವಾಡ ಕಳಚಲಿಕ್ಕೆ ಅಧಿಕ ಸಮಯ ಇಲ್ಲ, ಅಧಿಕ ಸಮಯ ಬೇಡ ದೇವರಿಗೆ. ಆದ್ದರಿಂದ ನಾವು ಎಷ್ಟೇ ನಮ್ಮ ಕಾರ್ಯದಲ್ಲಿ ಸಫಲತೆಗೊಳ್ಬೇಕಾದ್ರೆ ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಹಲ್ಲೆಲೂಯಾ. ಮಳೆ ಬರಲಿ, ಚಳಿ ಬರಲಿ, ಬಿಸಿಲು ಬರಲಿ, ಅದರ ಎಲೆ ಬಾಡಲ್ಲ. ಅದು ಹೆಂಗಿರ್ತಂದರೆ ಯಾವಾಗಲೂ ಹಚ್ಚ ಹಸಿರಾಗಿ ಇರುತ್ತದೆ. ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ಹಲ್ಲೆಲೂಯಾ. ಅದನ್ನು ನೋಡುವಾಗ ಎಷ್ಟು ಸಂತೋಷವಾಗ್ತದೋ. ದೇವರಿಗೆ ಅವನಿಗೆ ಇರುವಂಥ ಸಂಬಂಧದ ಆ ನಡವಳಿಕೆಯನ್ನು ಆತನು ಹೃದಯಕ್ಕೆ ತಂದುಕೊಂಡು ನಡವಳಿಕೆಯಲ್ಲಿ ನಡೆಯುವಾಗ ಅದರ ಸಫಲತೆಯನ್ನು ಕಾಣುತ್ತೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿಯೇ ಕೀರ್ತನೆ 128, 1-2, ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಸಫಲತೆ ಬೇಕು. ನನ್ನ ಮಾರ್ಗಗಳು ಸಫಲ ಹೊಂದಬೇಕಾದ್ರೆ ಮೊದಲು ದೇವರಲ್ಲಿ ಭಯಭಕ್ತಿಯನ್ನು ತೋರಿಸ್ರಿ. ಕಪಟ ಭಯಭಕ್ತಿ ಬೇಡ. ಯಾರಾದರೂ ನೋಡ್ತಾರೆ ಅಂತೇಳಿ ಭಯಭಕ್ತಿ ಬೇಡ. ಆದರೆ ಇರುವಾಗಲೂ ಇಲ್ಲದಾಗಲೂ ಆತನೊಂದಿಗಿರುವಂಥ ಸಂಬಂಧವನ್ನು ಕ್ರಮಪಡಿಸಿಕೊಳ್ಳ್ರಿ. ಹಲ್ಲೆಲೂಯಾ. ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸು. ನೀನೇನು ಬಿತ್ತುತ್ತೀಯೋ ಅದನ್ನು ಕೊಯ್ಲಿಕ್ಕೆ ಮರೆಯದೆ ನೀನು ಕೊಯ್ತಿ. ಹಲ್ಲೆಲೂಯಾ. ನೀನು ಧನ್ಯನು, ನಿನಗೆ ಶುಭವಿರುವುದು. ಹಲ್ಲೆಲೂಯಾ. ದೇವರು ಹೇಳ್ತಾನೆ, ಕೈ ಕೆಲಸವನ್ನೇ ತಿಂತಿ ನೀನು. ಹಲ್ಲೆಲೂಯಾ. ಇನ್ನು ಕಷ್ಟಾರ್ಜಿತ ಸಮಯದಲ್ಲಿಯೂ ಕಷ್ಟಾರ್ಜಿತ ಸಮಯವನ್ನು ನಾವೇ ತಂದುಕೊಂಡದು. ನಮಗೆ ಕೊಟ್ಟದ ದೇವರು? ಹುಟ್ಟಿದಾಗಲೇ ನೀನು ಈ ಕಷ್ಟವನ್ನೇ ಅನುಭವಿಸು ಅಂತೇಳಿ ಕೊಟ್ರಾ? ನಮ್ಮ ತಂದೆ ತಾಯಿಗಳು ನಮ್ಮನ್ನು ಶಾಲೆಗೆ ಕಳಿಸ್ತಾರೆ. ನಾವೇನು ಮಾಡ್ತೀವಿ? ಅಲ್ಲಿ ಕೆಟ್ಟ ಗೆಳೆಯರೊಂದಿಗೆ ಸೇರಿ ಹಾಳು ಮಾಡ್ಕೊಂಡು, ನಮ್ಮ ಜೀವಿತನ ಹಾಳು ಮಾಡಿಕೊಂಡು ಮತ್ತೆ ನಾವು ಎಲ್ಲಾದರೂ ಕೆಲಸಕ್ಕೆ ಹೋಗೋ ನಮಗೆ ಸಿಕ್ಕಲ್ಲ. ಅವರು ಕೇಳುವಂಥ ಆನ್ಸರಿಗೆ ನಾವು ಸರಿಯಾಗಿ ಉತ್ತರ ಕೊಡಲ್ಲ. ಅದಕ್ಕೆ ನಾವೇನೇ ಆಗ್ತೀವಿ? ನಮ್ಮ ಕಷ್ಟಾರ್ಜಿತವನ್ನು ನಾವೇ ಅನುಭವಿಸ್ತೀವಿ. ತಂದೆ ತಾಯಿಗಳು ಅನುಭವಿಸ್ತಾ ಇಲ್ಲ. ತಂದೆ ತಾಯಿಗಳು ಚೆನ್ನಾಗೇ ಇದ್ದಾರೆ, ಅಣ್ಣ ತಮ್ಮಿದ್ದರು ಚೆನ್ನಾಗೇ ಇದ್ದಾರೆ. ಆದರೆ ನಾನು ಮತ್ತು ನೀನು ದೇವರ ಮುಂದೆ ಸಫಲತೆ ಹೊಂದಬೇಕಾದ್ರೆ ನಮ್ಮ ಮಾರ್ಗಗಳನ್ನು ದೇವರಲ್ಲಿ ಭಕ್ತಿಯುಳ್ಳವರಾಗಿರಬೇಕು. ಹಲ್ಲೆಲೂಯಾ. ಭಯಭಕ್ತಿ ತೋರಿಸುವವರಾಗಿರಬೇಕು. ಇನ್ನೊಂದು ಕಾರ್ಯ, ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 19-21. ಮ್ಯಾಥ್ಯೂ 6 ಚಾಪ್ಟರ್ 19-21. ಭೂಮಿಯಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡ್ರಿ,
ಇಲ್ಲಿ ಅಂಚು ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗೋ. ಹಲ್ಲೆಲೂಯ. ನಮ್ಮ ಗಂಟು ಏನು? ನಾವು ಅನೇಕ ಗಂಟುಗಳನ್ನು ಇಟ್ಕೊಂಡಿರ್ತೀವಿ. ಪಾಪವೆಂಬ ಗಂಟು ಇಟ್ಕೊಳ್ತೀವಿ. ಕಷ್ಟ ಕಷ್ಟ ಕಷ್ಟ, ಪ್ರಯಾಸ 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 ಅಂತ ಹೇಳ್ಕೊಂಡು ಈ ಗಂಟನ್ನು ಇಟ್ಕೊಂಡಿರ್ತೀವಿ. ಈ ಗಂಟು ತಗೊಂಡೋಗ್ತೀರಾ? ಸಾಯುವಾಗ ತಗೊಂಡೋಗ್ತೀರಾ? ಸಂಪಾದನೆ ಮಾಡಿದ್ರಿಂದ ಎಲ್ಲವನ್ನೂ ಇಲ್ಲೇ ಬಿಟ್ಟು ಹೋಗಬೇಕು. ಬರುವಾಗ ಹೆಂಗೆ ಬಂದ್ರೋ ಹಂಗೆ ಹೋಗಬೇಕು. ಹಲ್ಲೆಲೂಯ. ನಿಮಗೆ ಯಾರಾದರೂ ಒಳ್ಳೆ ಬಟ್ಟೆ ಹಾಕಿ ಕಳಿಸಿದರೆ ಸಂತೋಷ. ಇಲ್ಲಿ ಕಳ್ಳರು ಕಣ್ಣಾರೆ ಕೊರೆಯುವುದು ಕದಿಯುವವರು, ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳ್ರಿ. ಹಲ್ಲೆಲೂಯ. ಪರಲೋಕದ ಬಗ್ಗೆ ಗಂಟನ್ನು ಇಟ್ಟುಕೊಳ್ಳ್ರಿ. ನಾನು ಅದರ ಪರಲೋಕದ ಕುರಿತು, ನರಕದ ಕುರಿತು ಕಲಿತಾ ಇದ್ದೀನಿ. ಕೆಲವು ದಿವಸಗಳ ನಂತರ ಅದರ ಕುರಿತು ನಾನು ಕಲಿತು ಅದರ ಸರಿಯಾದ ಗ್ರಹಿಕೆಗೆ ಬಂದ ಮೇಲೆ ನಿಮಗೆ ಹೇಳಿಕೊಡ್ತೀನಿ. ನರಕ ಅಂದರೆ ಏನು, ಪರಲೋಕದ ಅಂದರೆ ಏನು, ನಾವು ಎಲ್ಲಿದ್ದೀವೋ, ಪರಲೋಕದಲ್ಲಿದ್ದೀವೋ ನರಕದಲ್ಲಿದ್ದೀವೋ, ಅದೇನೊಂದು ಸಬ್ಜೆಕ್ಟು. ಹಲ್ಲೆಲೂಯ. ಅಲ್ಲಿ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದಿಲ್ಲ. ಹಲ್ಲೆಲೂಯ. ಆದರೆ ಕಳ್ಳರು ಕಣ್ಣಾರೆ ಕೊರೆಯುವುದು ಕದಿಯುವುದು ಇಲ್ಲ. ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರೋದು ಅಷ್ಟೇ. ಹಲ್ಲೆಲೂಯ. ಕಳ್ಳನ ಎಲ್ಲಾದರೂ ಒಂದು ಗಂಟು ಮಾಡಿ ಇಟ್ಕೊಂಡಿರ್ತಾನೆ. ಯಾರು ನೋಡಬಾರಂತ ಆ ಗಂಟಿನ ಮೇಲೆ ಅವನ ಮನಸ್ಸು ಇರ್ತದೆ. ಅವ್ರು ಅಲ್ಲಿ ಹೋದ್ರು ಅವ್ರು ನೋಡ್ತಾರಾ, ಇವ್ರು ನೋಡ್ತಾರೆ. ಯಾರು ನೋಡಿದ್ರು? ದೇವ್ರು ನೋಡ್ತಾರ್ರಿ, ದೇವ್ರು ನೋಡ್ತಾರೆ. ಅದಕ್ಕೆ ಒಂದು ತಂದೆ ಮಕ್ಕಳನ್ನು ಕರೆದುಬಿಟ್ಟು 4 ಮಕ್ಕಳಿಗೆ ಒಂದೊಂದು ಬಾಳೆಹಣ್ಣು ಕೊಟ್ಟರು. ಯಾರು ನೋಡೋದ ಸ್ಥಳದಲ್ಲಿ ಹೋಗಿ ತಿಂದು ಬನ್ನಿರಿ. ಕೊನೆ ಎಲ್ಲರೂ ತಿಂದು ಬರ್ತಾರೆ. ಅಪ್ಪ ಅಷ್ಟೇ ತಾನೆ ಅಂಥೇಳಿ ಒಬ್ಬನ ಮನೆಯೊಳಗೆ ಹೋಗಿ ಕೋಣೆ ಮನೆ ಮುಚ್ಚಿಕೊಂಡು ಬಾಳೆಹಣ್ಣು ತೆಗೆದು ಚೆನ್ನಾಗಿ ತಿಂದು ಸಿಪ್ಪೆ ರೆಡಿ ಮಾಡಿ ಇಟ್ಕೊಂಡ. ಇನ್ನೊಬ್ಬರು ತಿಂದರು. 3ನೇ ಅವನು ಹುಡುಕಾಡ್ತಾನೆ. ಎಲ್ಲಿ ಹೋದ್ರು ಯಾರು ಎಲ್ಲಿ ನೋಡಿದ್ರು ಅವನ ಮನಸ್ಸಲ್ಲಿ ಏನಿದೆ? ಸಂಡೇ ಸ್ಕೂಲಲ್ಲಿ ಟೀಚರ್ ಹೇಳಿದರು ಏನಂದರೆ, ಒಂದು ಕಾರ್ಯ ಹೇಳಿದರು. ಮನಸ್ಸಲ್ಲಿ ಅನಿಸ್ತಿತ್ತು, ಅಪ್ಪ ದೊಡ್ಡವನ ಹತ್ರ ಕೇಳ್ತಾರೆ, ತಿಂದ್ಯಾ ಮಗ ಬಾಳೆಹಣ್ಣು? ತಿಂದೆ ಅಪ್ಪ. ಯಾರು ನೋಡಿಲ್ಲಪ್ಪ ನಾನು ತಿಂದುದು. 2ನೇ ಅವ್ರ ಹತ್ರ ಕೇಳ್ತಾರೆ, ಅಪ್ಪ ನಾನು ತಿಂದಿಲ್ಲ. ನಾನು ತಿಂದೇ ಇಲ್ಲ, ನಾನು ಯಾರು ನೋಡಿಲ್ಲ. 3ನೇವನು ಹೇಳ್ತಾನೆ, ಯಾಕಪ್ಪ ಬಾಳೆಹಣ್ಣು ತಿಂದಿಲ್ಲ? ನಾನು ಮಾಡಿದ್ದು ಎಲ್ಲ ಕಡೆ ನೋಡಲಿಕ್ಕೆ ಒಬ್ಬರು ಇದ್ದಾರಪ್ಪ. ನನ್ನ ಮಿಸ್ಸು ಸಂಡೇ ಸ್ಕೂಲಲ್ಲಿ ಹೇಳಿ ಇದ್ಕೊಟ್ರು. ಹಲ್ಲೆಲೂಯ. ನೋಡ್ರಿ, ದೇವರು ನಮ್ಮನ್ನು ನೋಡ್ತಾರೆ. ನಾವು ನೆನೆಸ್ತೀವಿ ಯಾರು ನೋಡಲಿಲ್ಲ, ಪರವಾಗಿಲ್ಲ, ನಾವು ಹೀಗೆ ನಡೀವ ಹೋಗೋಣ. ಖಂಡಿತ ಆ ಕಾರ್ಯ, ಆ ಕಷ್ಟಾರ್ಜಿತವು ನೀನೇ ಅನುಭವಿಸ್ತಿ, ಆ ಪ್ರಯಾಸ ನೀನೇ ಅನುಭವಿಸ್ತಿ. ನಿನಗೆ ಸಫಲತೆ ಬೇಕಾ? ನಿನ್ನ ಕೈ ಕೆಲಸದಲ್ಲಿ ನಿನ್ನ ಪ್ರಯಾಸದಲ್ಲಿ ದೇವರ ಆಶೀರ್ವಾದ ಬೇಕಾ? ದೇವರ ಮುಂದೆ ನಿನ್ನನ್ನು ತಗ್ಗಿಸಿಕೋ. ಕರ್ತನಿಗೆ ಭಯಭಕ್ತಿಯಾಗಿ ನಡೆದು ನೋಡು. ದೇವರು ಖಂಡಿತವಾಗಿಯೂ ನಿನ್ನನ್ನು ಆಶೀರ್ವದಿಸುವನು. ಹಲ್ಲೆಲೂಯ. ಹೆಜ್ಜೆಯಿಂದ ಹೆಜ್ಜೆಗೆ ದೇವರು ನಮ್ಮನ್ನು ನಡೆಸುವ ದೇವರಾಗಿದ್ದಾನೆ. ಹಲ್ಲೆಲೂಯ. ಆದರೆ ನಾವು ನೆನೆಸ್ತೀವಿ ಯೆಹೋವನ ಆಶೀರ್ವಾದದಾಯಕವು, ಅದು ಆಶೀರ್ವಾದವು ಭಾಗ್ಯದಾಯಕ. ಅಯ್ಯೋ, ದೇವ್ರು ಕೊಟ್ಟ ಒಳ್ಳೆ ಗಂಡ ಕೊಟ್ಟರು, ಅಪ್ಪ ದೇವರಿಗೆ ಸ್ತೋತ್ರ. ಒಳ್ಳೆ ಹೆಂಡತಿ ಕೊಟ್ರ, ದೇವರಿಗೆ ಸ್ತೋತ್ರ. ಒಳ್ಳೆ ಅತ್ತೆ ಕೊಟ್ರ, ಮಾವ ಕೊಟ್ರ, ದೇವರಿಗೆ ಸ್ತೋತ್ರ. ಒಳ್ಳೆ ಕಾರ್ ಕೊಟ್ಟರು, ಬೈಕ್ ಕೊಟ್ಟರು, ದೇವರಿಗೆ ಸ್ತೋತ್ರ ಹೇಳ್ತೀವಿ. ಆದರೆ ಒಳ್ಳೆ ಮನಸ್ಸಾಕ್ಷಿ ಕೊಟ್ಟರೆ ಅದೇ ಎಲ್ಲದಕ್ಕಿಂತಲೂ ಶ್ರೇಷ್ಠವಾದದ್ದು. ಹಲ್ಲೆಲೂಯ. ಒಳ್ಳೆ ಮನಸ್ಸಾಕ್ಷಿ. ಕೆಲವರಿಗೆ ಮನಸ್ಸಾಕ್ಷಿ ಸತ್ತೇ ಹೋಗ್ಬಿಟ್ಟೈತೆ. ಹಲ್ಲೆಲೂಯ. ಅದಕ್ಕೆ ಇನ್ನೂ ಸಫಲತೆ ಕಾಣಲ್ಲ. ಆ ಮನಸ್ಸಾಕ್ಷಿಗೆ ಸರಿಯಾಗಿ ನೀನು ಮಾಡುವುದಾಗಿದ್ದರೆ ಆ ಮನಸ್ಸಾಕ್ಷಿ ನಮ್ಮನ್ನು ಲೆಕ್ಕ ಕೇಳುತ್ತದೆ. ಹಲ್ಲೆಲೂಯ. ನಮ್ಮ ಕಷ್ಟಾರ್ಜಿತದಲ್ಲಿ ನಾವು ಅನುಭವಿಸುವುದಕ್ಕಿಂತ ದೇವರು ನಮ್ಮನ್ನು ಆಶೀರ್ವದಿಸ್ತಾಗಿದೆ. ಒಂದು ತಂದೆ ಇದೇ ರೀತಿಯಲ್ಲಿ ತನ್ನ ಜೀವಿತದಲ್ಲಿ ಆತನು ತನ್ನ ಮಕ್ಕಳಿಗೆ ಒಂದು ಸಾರಿ ಆತನೇನು ಮಾಡ್ತಾನೆ, ಆ ತಂದೆ ಭಾಳ ನಂಬಿಕೆಯಲ್ಲಿ ಕರ್ತನಲ್ಲಿ ಇರುತ್ತಾನೆ. ಹಲ್ಲೆಲೂಯ. ಆತನ ಜೀವಿತವನ್ನು ದೇವರು ಎಲ್ಲವನ್ನು ಪರಿಪೂರ್ಣಗೊಳಿಸ್ತಾನೆ. ದೇವರು ಎಲ್ಲವನ್ನು ನಡೆಸ್ತಾನೆ. ದೇವರ ಮಾರ್ಗದಲ್ಲಿ ಆತನು ಮಾರ್ಗವನ್ನು ಬಲವಾಗಿ ನಂಬಿದನು. ಹಲ್ಲೆಲೂಯ. ಆದರೆ ಆತನಿಗೆ 2 ಮಕ್ಕಳಿದ್ದರು. ಬೆಳೆದು ಆತನಿಗೆ ಎಲ್ಲವನ್ನು ಕೊಟ್ಟ ಮೇಲೆ ಚೆನ್ನಾಗಿ ಮಕ್ಕಳು ಕಲಿತರು. ಆ ಮಕ್ಕಳು ಏನು ಮಾಡ್ತಾರೆ? ನಿರುದ್ಯೋಗಿಗಳು ಆಗಿರ್ತಾರೆ. ಆತನ ಮಕ್ಕಳಿಗೆ ಎಲ್ಲಿ ಹೋದರೂ ಕೆಲಸ ಸಿಗ್ತಾ ಇಲ್ಲ, ಎಲ್ಲಿ ಹೋದರೂ ಸಫಲತೆ ಇಲ್ಲ, ಎಲ್ಲಿ ಹೋದರೂ ಜಯವೇ ಇಲ್ಲ. ಆದರೆ
ತಂದೆಯನ್ನು ಕರ್ತನಲ್ಲಿ ಭಯಭಕ್ತಿಯಿಂದ ನಡ್ಕೊಂಡವರು. ಆದರೆ ದೇವರು ನೆನೆಸ್ತಾರೆ, ಅವರ ಗೆಳೆಯರು, ತಂದೆಯ ಗೆಳೆಯರು, ಅವರ ಸಮಾಜದವರು, ಕುಟುಂಬದವರು ಎಲ್ಲರೂ ಅವರನ್ನು ಹೀಯಾಳಿಸಲಿಕ್ಕೆ ಪ್ರಾರಂಭಿಸಿದರು. ಎಲ್ಲಿ ಹೋದರೂ ನಿನ್ನ ಮಕ್ಕಳಿಗೆ ಇಷ್ಟೆಲ್ಲ ಕಲಿಸಿದಿ, ಇಷ್ಟೆಲ್ಲ ಭಯಭಕ್ತಿಯಿಂದ ನಡೆಸಿದಿ, ಯಾಕೆ ಇವರಿಗೆ ಕೆಲಸ ಸಿಕ್ಕಿಲ್ಲ, ಯಾಕೆ ಇದು ಮಾಡಿಲ್ಲ, ನೀನು ಇಷ್ಟು ಆದರೆ ತಂದೆ ನಡೆದದ್ರಿಂದ ಮಕ್ಕಳಿಗೆ ಸಿಕ್ಕುವುದಿಲ್ಲ. ಹಲ್ಲೆಲೂಯ. ನೀನು ನಡೆದದ್ರಿಂದ ನಿನಗೆ ಸಿಕ್ಕುತ್ತದೆ. ಹಲ್ಲೆಲೂಯ. ನಾವು ನಡೆದ್ರೆ ನಮ್ಮನ್ನು ದೇವರ ಆಶೀರ್ವಾದ ಮೂಲಕ ಅವರು ಕಲಿತ ಮಾರ್ಗ, ಅವರು ಉನ್ನತವಾಗಿ ಇರ್ಬೋದು ಮಕ್ಕಳು. ಆದರೆ ಮಕ್ಕಳು ಇಂಟರ್ವ್ಯೂಯಲ್ಲಿ ಹೋಗುವಾಗ ಅಲ್ಲಿ ಏನು ಕೊಡಬೇಕು? ಉತ್ತರ ಕೊಡಬೇಕು. ಆ ಉತ್ತರದಲ್ಲಿ ಸಫಲತೆ ಹೊಂದಬೇಕಾದ್ರೆ ಅವರು ಬಾಯಿ ತೆಗೆದು ಓಪನ್ ಮಾಡಿ ಮಾತಾಡಬೇಕು. ಮಕ್ಕಳು ಪ್ರಾರ್ಥನೆ ಮಾಡಲಿಕ್ಕೆ ಕಲಿಬೇಕು. ಮಕ್ಕಳು ದೇವರ ವಾಕ್ಯ ಓದಲಿಕ್ಕೆ ಕಲಿಬೇಕು. ತಂದೆ ಮಾಡ್ತಾರೆ, ತಾಯಿ ಮಾಡ್ತಾರೆ, ಆದ್ದರಿಂದ ಅವರು ಆಶೀರ್ವದಿಸಲ್ಪಡ್ತಾರೆ? ಖಂಡಿತ ಇಲ್ಲ. ಇಲ್ಲದಿದ್ದರೆ ತಂದೆಯನ್ನು ಆಶೀರ್ವದಿಸೋ ರೀತಿಯಲ್ಲಿ ನಿನ್ನನ್ನು ತಂದೆ ಪೊಲೀಸ್ ಆದರೆ ಮಗ ಏನಾಗ್ತಾನೆ? ಮಗ ಡಾಕ್ಟರ್ ಆಗಿರ್ತಾನೆ. ಯಾಕೆ ಮಗ ಪೊಲೀಸ್ ಆಗಿಲ್ಲ? ಆ ಬುದ್ಧಿ ಯಾಕೆ ಆಚೆ ಹೋಗಿಲ್ಲ? ಅನೇಕರು ಕುಟುಂಬದವರು ಭಾಳ ಒತ್ತಾಯಪೂರ್ವಕವಾಗಿ ನಾನು ಸೇವಕನಾಗಿದ್ದೀನಿ, ಅವರನ್ನು ಸೇವಕರಾಗಿ ಮಾಡಬೇಕಂತ ಹಿಡಿದು ಕೂರಿಸ್ತಾರೆ. ಇರಲ್ಲ. ಆದರೆ ದೇವರು ಅವರ ಹೃದಯದಲ್ಲಿ ಬಿತ್ತಬೇಕು. ಹಲ್ಲೆಲೂಯ. ದೇವರು ಅವನ ಜೀವಿತದಲ್ಲಿ ಅವನ ಕಾರ್ಯವನ್ನು ಸಫಲಪಡಿಸಬೇಕಾದರೆ ಅವನನ್ನು ಇಡಬೇಕು. ನಮ್ಮ ಕೆಲಸ ಏನು? ನಂಬಿಗಸ್ತರಾಗಿ ಓಡುವುದು. ಹಲ್ಲೆಲೂಯ. ನಮ್ಮ ಕೆಲಸ ಏನು? ನಮ್ಮ ಭಯಭಕ್ತಿಯನ್ನು ದೇವರ ಮುಂದೆ ತೋರಿಸೋದು. ಹಲ್ಲೆಲೂಯ. ಮನುಷ್ಯರ ಮುಂದೆ ನಿಮ್ಮ ಭಯಭಕ್ತಿ ತೋರಿಸ್ರಿ ಅಂತ ಹೇಳ್ತಾ ಇಲ್ಲ. ದೇವರ ಮುಂದೆ ನಿನ್ನ ಭಯಭಕ್ತಿಯನ್ನು ತೋರಿಸು. ದೇವರಿಗೂ ನಿನಗೂ ಇರುವಂಥ ಸಂಬಂಧ ಕಡಿತವಾದರೆ ನಾವು ಅನೇಕ ಆಶೀರ್ವಾದವನ್ನು ಕಳ್ಕೊಳ್ಳುತ್ತೀವಿ. ಹಲ್ಲೆಲೂಯ. ಹೀಗೆ ಆದಾಗ ತಂದೆ ಸಮಾಧಾನದಿಂದ ಕರ್ತನಲ್ಲಿ ಬೇಡಿಕೊಳ್ಳುತ್ತಾ ಇದ್ದರು. ಆದರೆ ಕೆಲವು ದಿವಸಗಳ ನಂತರ ಮಗನಿಗೆ ಒಳ್ಳೆ ಕೆಲಸವು ಸಿಕ್ಕಿತು. ಮಗನಿಗೆ ಹೇಳ್ತಾರೆ, ನೀನು ಇಷ್ಟು ದಿನ ಕೆಲಸಕ್ಕೆ ಪ್ರಯಾಸ ಪಟ್ಟಿದ್ದಿ, ಕೆಲಸಕ್ಕೆ ಓಡಾಡ್ತಿದ್ದಿ, ಆದರೆ ಒಂದು ಮಾತು ಕೇಳು, ಕರ್ತನಲ್ಲಿ ಭಯಭಕ್ತಿಯಿಂದ ನಡೆ, ಕರ್ತನಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಜೀವನ ಮಾಡು. ತಂದೆಯ ಮುಂದೆ ಒಳ್ಳೆ ಮಗನಾಗಿ ನಟನೆ ಮಾಡಿದರೆ ಅವನಿಗೆ ಪ್ರಯೋಜನ ಇಲ್ಲ. ಪ್ರಯೋಜನ ಇದೆಯಾ? ತಂದೆ ಮುಂದೆ ಒಳ್ಳೆ ಮಗಳಾಗಿ ನಟನೆ ಮಾಡಿದರೆ ಅದರಲ್ಲಿ ಪ್ರಯೋಜನ ಇಲ್ಲ. ನಿನಗೂ ದೇವರಿಗೆ ಇರುವಂಥ ಸಂಬಂಧದಲ್ಲಿ ನೀನು ಕ್ರಮವಾಗಿ ಇದ್ದರೆ ದೇವರು ನಿನಗೆ ಆ ಕ್ರಮದಕ್ಕೆ ಕ್ರಯವನ್ನು ಕೊಡುತ್ತಾರೆ. ಹಲ್ಲೆಲೂಯ. ಆ ಕ್ರಯ ಏನು? ನಿನ್ನ ಜೀವಿತದಲ್ಲಿ ಬರುವಂಥ ಸಫಲತೆ. ಹಲ್ಲೆಲೂಯ. ನಿನ್ನ ಕೈ ಕೆಲಸ. ಹಲ್ಲೆಲೂಯ. ಒಂದು ಕುಂಬಾರನು ಜೇಡಿ ಮಣ್ಣನ್ನು ತೆಗೆದುಕೊಂಡು ರೂಪಿಸ್ತಾನೆ. ಹೆಂಗಂದರೆ ಭಾಳ ಚೆನ್ನಾಗಿ ರೂಪಿಸ್ತಾನೆ. ಆ ಮಡಿಕೆಯನ್ನು ಮಾಡಿದ್ರೆ ಒಡೆದೋದ್ರೂ ಪರವಾಗಿಲ್ಲ, ತಿರುಗಿ ನಮ್ಮನ್ನು ತೆವೀತಿರ್ತಾನೆ, ಅದನ್ನು ನಮ್ಮನ್ನು ಮೋಲ್ಡ್ ಮಾಡ್ತಿರ್ತಾನೆ. ಆದರೆ ನಮ್ಮ ಕೈ ಕೆಲಸ ಸಫಲವಾಗಬೇಕಾದ್ರೆ ಒಂದೇ ಒಂದು ಕಾರ್ಯ ಮಾಡಬೇಕು. ದೇವರನ್ನು ನಂಬಿರಿ, ಭಯಭಕ್ತಿಯುಳ್ಳವರಾಗಿ ನಡ್ಕೊಳ್ರಿ, ದೇವರಿಗೆ ಇಷ್ಟವಿಲ್ಲದ ಕಾರ್ಯವನ್ನು ಮಾಡಬೇಡ್ರಿ. ಒಂದು ವೇಳೆ ಮಾಡಿದರೆ ನಮ್ಮ ಕಷ್ಟಾರ್ಜಿತವನ್ನು ನಾವೇ ಅನುಭವಿಸ್ತೀವಿ. ಹಲ್ಲೆಲೂಯ. ನಮ್ಮ ಕಷ್ಟವನ್ನು ನಾವು ಯಾಕೆ ಅನುಭವಿಸಬೇಕು? ನನ್ನ ತಂದೆ ಮಾಡಿದ ಕಷ್ಟಕ್ಕೆ ನಾನ್ಯಾಕೆ ಪಾತ್ರನಾಗಬೇಕು? ನಾವು ನೆನೆಸ್ತೀವಿ ಸಾಧಾರಣವಾಗಿ ಲೋಕದಲ್ಲಿ ತಂದೆ ಏನೋ ಒಂದು ಕೆಟ್ಟ ಕೆಲಸ ಮಾಡಿದ್ದಕ್ಕೆ ಮಕ್ಕಳು ಬಲಿಯಾಗಲಿಕ್ಕೆ ಸಾಧ್ಯವೋ? ಇಲ್ಲ. ಮಕ್ಕಳು ಬಲಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಮಕ್ಕಳು ಸಮಾಜದಲ್ಲಿ ಒಳ್ಳೆ ಪ್ರಜೆಗಳಾಗಿ ಇದ್ದರೆ ಕರ್ತನ ಅವರ ಮೂಲಕ ಅವರನ್ನು ಆಶೀರ್ವದಿಸಿ ಅವರ ತಲೆಮಾರುಗಳು ಆಶೀರ್ವದಿಸಲ್ಪಡುತ್ತದೆ. ಹಲ್ಲೆಲೂಯ. ಅನೇಕ ಸಾರಿ ನಾವು ನೆನೆಸ್ತೀವಿ, ದೇವರು ಹೇಳ್ತಾನೆ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಿದರೆ ನಿನಗೆ ಮೇಲಾಗೋದು. ಹಲ್ಲೆಲೂಯ. ಅದೇನೊಂದು ಕೈ ಕೆಲಸ, ಸನ್ಮಾನಿಸಬೇಕಾದದು ಕೈ ಕೆಲಸ. ಅದರಲ್ಲಿ ನೀನು ಸಫಲನಾಗ್ತಿ. ಅದೇ ರೀತಿಯಲ್ಲಿ ಬಿತ್ತುವಿಕೆಯಿಂದ ಹಿಡಿದು ಎಲ್ಲ ಕಾರ್ಯಗಳು ಹಂತವಾಗಿ ದೇವರು ಹೇಳ್ತಾನೆ, ಇದರಲ್ಲಿ ಸಫಲತೆ ಕೊಡ್ತೇನೆ. ಸಫಲತೆ ಬೇಕಂತೇಳಿ ಓಡಾಡ್ತೀವಿ, ಗುದ್ದಾಡ್ತೀವಿ, ಕೆಲಸ ಮಾಡ್ತೀವಿ, ಆದರೆ ಈ ಸೈಡಿಂದ ತೂತದಿಂದ ಹೋಗ್ತಾ ಇರ್ತದೆ. ಹಲ್ಲೆಲೂಯ. ತೂತದಿಂದ ಹೋಗೋದನ್ನು ನೀವು ನೋಡ್ತೀರಾ? ನಿಮ್ಮ ಪ್ಯಾಂಟಲ್ಲಿ ಪಾಕೆಟಲ್ಲಿ ತೂತ ಇರ್ತದೆ. ಅನೇಕ ಸಾರಿ ನಿಮಗೆ ಕೆಲಸ ಹಣ ಸಿಕ್ಕಿದ್ರೆ ಹಾಕ್ಕೊಂಡು ಬಿಡ್ತೀರಿ. ಹೋಗಿದ್ರು ಗೊತ್ತಿರ್ತದ ಎಲ್ಲಿ ಹೋಗಿದೆ ಅಂತ. ಮತ್ತು ಮನೆಯಲ್ಲಿ ನೀವು ಬಂದು ಎಲ್ಲಿ ಹೋಗಿದೆ ಅಂತ ಯೋಚನೆ ಮಾಡಿದ್ರು. ಆವಾಗ ದೇವ್ರು ಹೇಳ್ತಾರೆ, ತೂತ ಇರುವಾಗಲೇ ಎಚ್ಚರಿಸಿದೆ,
ತೂತ ಇರುವಾಗಲೇ ಎಚ್ಚರಿಸಿದೆ, ಹೊಲಿಸ್ಕೋ, ಸರಿ ಮಾಡ್ಕೋ ಅಂತ ಹೇಳಿದ್ದೆ. ಆದರೆ ನೀನು ಸರಿ ಮಾಡ್ಕೊಂಡಿಲ್ಲ. ಆದ್ದರಿಂದ ಬಂದದು ಹೋಯ್ತು, ಬಂದದು ಹೋಯ್ತು. ಇವತ್ತು ದೇವರ ಮಕ್ಕಳಿಗೆ ಆದ ನಮಗೆ ಬರುವಂಥ ಆಶೀರ್ವಾದವನ್ನು ಕಳ್ಕೊಳ್ಳೋದು ಬಹಳ ಈಸಿ. ಆದರೆ ದೇವರು ಕೊಡುವಾಗಲೇ ಅದನ್ನು ಸರಿಯಾಗಿ ತೆಗೆದುಕೊಂಡು ಅದರ ಪ್ರಕಾರ ಆಶೀರ್ವಾದಕ್ಕೆ ಹೋಗೋದು. ₹1 ಸಿಕ್ಕಿದ್ರು ಅದನ್ನು ಸರಿಯಾಗಿ ಖರ್ಚು ಮಾಡಲಿಕ್ಕೆ ಗೊತ್ತಿರಬೇಕು. ಹಲ್ಲೆಲೂಯಾ. ಆದರೆ ಅಡ್ಡದಿಡ್ಡ ಖರ್ಚು ಮಾಡ್ತಾ ಇದ್ದರೆ ಹೋಗಲಿ 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 ಅಂತ